ಹೈಪಾಥಿಸಿಸ್ ಇಲ್ಲದೆ ಯಾವ ಸಬ್ಜೆಕ್ಟು ಇಲ್ಲ. ಪರ್ಫೆಕ್ಟ್ ಸಬ್ಜೆಕ್ಟು ಅಂತ ಯಾವ್ದಾದ್ರು ಇತ್ತು ಅಂತಂದರೆ ನಾವು ಅನುಭವ ಏನು ಪಡಿತೀವೋ ಅದು ಮಾತ್ರ ಪರ್ಫೆಕ್ಟ್ ಸಬ್ಜೆಕ್ಟು. ಏನೇನು ಅನುಭವ ಪಟ್ಟಿದ್ವಿ, ಇಲ್ಲಿ ಗಾಳಿ ಇದೆ ಅನುಭವ ಪಟ್ವಾ, ಅದು ಪರ್ಫೆಕ್ಟ್ ಸಬ್ಜೆಕ್ಟು. ಇಲ್ಲಿ ಬೆಳಕಿದೆಯಾ ಅನುಭವ ಪಡೆದ್ವಾ, ನೀರಿದೆಯಾ, ಇವೆಲ್ಲ ಯಾವುದಿದೆಯಾ ಪಂಚಭೂತಗಳು ಅನುಭವಿಸಿದೀವಲ್ಲ, ಅದು ಪರ್ಫೆಕ್ಟ್ ಸಬ್ಜೆಕ್ಟು. ಬಟ್ ಇದು ಬಿಟ್ಟು ಆಚೆ ಕಡೆ ಏನೇನು ನಡೀತಾ ಇದೆ ಅದು ನಾವು ನೋಡಿ ಅಂದ್ಕೊಳ್ತಾ ಇದ್ದೀವಿ, ಅಂದ್ಕೊಳ್ಳೋದೇ ಹೈಪೋಥಿಸಿಸ್ಸು. ಸೊ ಜ್ಯೋತಿಷ್ಯ ಶಾಸ್ತ್ರ ಬಂದಾಗ ನಮ್ಮ ಶಾಸ್ತ್ರದಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ವಿಚಾರದಲ್ಲಿ ಅನುಭವದಿಂದ ಬಂದಿರತಕ್ಕಂಥ ಕೆಲವು ನಿಯಮಗಳನ್ನು ನಾವು ಜ್ಯೋತಿಷ್ಯದಲ್ಲಿ ಹೇಳ್ತೀವಿ. ಈ ಗ್ರಹ ಇಲ್ಲಿದ್ದರೆ, ಈ ಮನೆಗಳಲ್ಲಿದ್ದರೆ ಈ ರೀತಿಯಾಗಿರ್ತಕ್ಕಂಥ ಫಲಗಳು, ಅದು ಅನುಭವದಿಂದ ಬಂದಿರೋದು. ಅಡುಗೆ ಮಾಡಬೇಕಾದ್ರೆ ರುಚಿ ಬರಬೇಕು ಅಂದರೆ ಅದಕ್ಕೆ ಬೇಕಾಗಿರೋದು ಒಂದೇ ಒಂದು ಅಂದರೆ ಅನುಭವ. ಯಾರ್ಯಾರು ಏನೇನು ಮಾಡ್ತಾರೆ ಒಂದು ಬರೆದು ಕೊಟ್ಬಿಡಿ. ತುಂಬ ಚೆನ್ನಾಗಿ ಅನುಭವದಿಂದ ಅಡುಗೆ ಮಾಡ್ತಾರಲ್ಲ, ಜಸ್ಟ್ ಒಂದು ಬರೀರಿ, ಇಷ್ಟು ನೀರಿಡಿ, ಅಕ್ಕಿ ಹಾಕಿ, ಇಷ್ಟಿಷ್ಟೇ ಪ್ರಮಾಣದಲ್ಲಿ ಇದೆಲ್ಲ ಹಾಕಿ, ಬೇಕಾದ್ರೆ ಕ್ವಾಂಟಿಟಿನೂ ಕೊಡಿ. ಅವರು ಆ ಮಾಡ್ತಕ್ಕಂಥ ರುಚಿ ಅದೇ ಥರ ಇನ್ನೊಬ್ಬರು ಹೊಸೊಬ್ಬರು ಮಾಡ್ತಕ್ಕಂಥ ರುಚಿ ಬದಲಾಗುತ್ತೆ, ಬದಲಾಗುತ್ತೆ. ಇದನ್ನು ಎಲ್ಲರೂ ಮೈಂಡಲ್ಲಿ ಇಟ್ಕೋಬೇಕು. ಯಾಕೆ ಅಂದರೆ ಅನುಭವದಲ್ಲಿ ಬರ್ತಕ್ಕಂಥ ವಿಚಾರಗಳು ಬೇರೆ. ಜ್ಯೋತಿಷ್ಯನೂ ಕೂಡ ಇಂತಿಂಥ ಗ್ರಹ ಇಂತಿಂಥ ಸಮಯದಲ್ಲಿ ಇಂತಿಂಥ ಸಮಯಕ್ಕೆ ಇಲ್ಲಿ ಬಂದಾಗ ಇವ್ರಿಗೆ ಕೆಲಸ ಸಿಗುತ್ತೆ, ಇಂತಿಂಥ ಕಾಂಬಿನೇಷನ್ ಬಂದಾಗ ಇವ್ರಿಗೆ ಮದುವೆ ಆಗುತ್ತೆ, ಇಂತಿಂಥ ಕಾಂಬಿನೇಷನ್ ಬಂದಾಗ ಇವ್ರಿಗೆ ಹಣ ಸಿಗುತ್ತೆ, ಇಂತಿಂಥ ಸಮಯ ಬಂದಾಗ ಇವ್ರಿಗೆ ಕಾಯಿಲೆ ಸ್ಟಾರ್ಟ್ ಆಗುತ್ತೆ. ಇದೆಲ್ಲವೂ ಕೂಡ ಅನುಭವದಲ್ಲಿ ಬರೆದಿಟ್ಟಿರ್ತಕ್ಕಂಥದ್ದು. ಅದನ್ನೆಲ್ಲ ನಾವು ಯಾರ್ಯಾರು ಜಾತಕಗಳು ಬರುತ್ತೋ ಆ ಕಾಂಬಿನೇಷನ್ ಬಂದಾಗ ಓಕೆ ಈ ರೀತಿ ನಡೆಯುತ್ತೆ ಅಂತಂದಾಗ ಸಾಕಷ್ಟು ತಾಳೆ ಆಗಿದೆ. ಯಾವುದೇ ಒಂದು ಸಬ್ಜೆಕ್ಟು, ಅದು ಸೈನ್ಸ್ ಇರಲಿ, ಮ್ಯಾಥಮೆಟಿಕ್ಸ್ ಇರಲಿ, ಕೆಮಿಸ್ಟ್ರಿ ಇರಲಿ, 70% ಮೇಲೆ ತಾಳೆ ಆದರೆ ಇಟ್ ಈಸ್ ಎ ಅಪ್ರೂವ್ಡ್ ಸಬ್ಜೆಕ್ಟ್. ಆದರೆ ಇಲ್ಲಿ ನಮಗೆ ಅಸ್ಟ್ರಾಲಜಿಲಿ ಏನಾಗಿದೆ, ಬ್ಲ್ಯಾಂಕೆಟ್ ಅಪ್ರೂವ್ ಮಾಡೋಕ್ಕಾಗಲ್ಲ. ಒಬ್ರೊಬ್ರದ್ದು ಒಂದು ಹುಟ್ಟಿರ್ತಕ್ಕಂಥ ಸಮಯ, ಹುಟ್ಟಿರ್ತಕ್ಕಂಥ ದಿನಾಂಕ, ಹುಟ್ಟಿರ್ತಕ್ಕಂಥ ಇಸ್ವಿ, ಹುಟ್ಟಿರ್ತಕ್ಕಂಥ ಊರು ಬೇರೆ ಬೇರೆ ಆದಾಗ ಎಲ್ಲರಿಗೂ ಕೂಡ ಬೇರೆ ಬೇರೆ ಫಲಗಳು ಬರುತ್ತೆ, ಬೇರೆ ಬೇರೆ ಸಮಯ ಆಧಾರಿತವಾಗಿ ಬರ್ತಕ್ಕಂಥದ್ದು, ಟೈಮ್ ಲೈನ್ಸ್ ಅಂತ ಕರೀತಾರೆ. ಸೊ ಅದಕ್ಕೆ ಅಸ್ಟ್ರಾಲಜಿ ಈಸ್ ಎ ಇಂಡಿವಿಜುವಲಿಸ್ಟಿಕ್ ಸಬ್ಜೆಕ್ಟ್ ಅಂತ ಕರೀತಾರೆ. ಅದು ಎಲ್ಲ ಎಂಟೈರ್ ಇದಕ್ಕೆ ನಾವು ಹೇಳೋಕ್ಕಾಗಲ್ಲ. ಅದಕ್ಕೆ ರಾಶಿ ಭವಿಷ್ಯ ಫೇಲ್ ಆಗುತ್ತೆ. ರಾಶಿ ಭವಿಷ್ಯ ಸುಳ್ಳು. ಯಾರ್ಯಾರು ಜ್ಯೋತಿಷ್ಯದಲ್ಲಿ ಆಸಕ್ತಿ ಇರೋರು ರಾಶಿ ಭವಿಷ್ಯದ ಹಿಂದೆ ಹೋಗ್ತೀರಾ, ಅದು ಫ್ಲಾಪೇ ಅದು. ಯಾಕಂದರೆ ಒಂದು ರಾಶಿಲಿ ಎಷ್ಟೋ ಕೋಟಿಗಳ ಜನಸಂಖ್ಯೆ ಇರುತ್ತೆ. ಇವತ್ತು ಆರೋಗ್ಯದಲ್ಲಿ ಏರುಪೇರು ಅಂತ ಹೇಳಿ 13 ಕೋಟಿ ಜನಸಂಖ್ಯೆಗೂ ಹೇಳಿದ್ರೆ ಅದೇನು ಕರೋನಾನ ಹೇಳೋಕ್ಕೆ ಅಲ್ವಾ? ಅದು ಕೊರೋನಾ ಅಲ್ಲ. ಸೊ ಆಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ನಾವು ನೋಡಬೇಕಾದ್ರೆ ಜ್ಯೋತಿಷ್ಯ ಯಾಕೆ ಇವತ್ತು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು 110ನೇ ಬ್ಯಾಚ್ ಸ್ಟಾರ್ಟಪ್ ಮಾಡ್ತಾ ಇದ್ದೀವಲ್ಲ, ನಂಬಿಕೆ ಭಾಳ ಇಂಪಾರ್ಟೆಂಟು. ಯಾಕೆ ನಾವು ನಂಬ್ತಾ ಇದ್ದೀವಿ ಅಂತಂದರೆ, ಅದನ್ನು ಎಷ್ಟೊಂದು ಜನರ ಮೇಲೆ ಅಪ್ಲೈ ಮಾಡಿದಾಗ ಅದು ಟ್ಯಾಲಿ ಆಗಿದೆ. 10 ಜನಕ್ಕೆ ಇಂಥ ಸಮಯದಲ್ಲಿ ಈ ಕಾಂಬಿನೇಷನ್ ಬಂದಾಗ ನಿಮ್ಗೆ ಆಗುತ್ತೆ ಅಂತಂದರೆ ಅದು ಆಗಿದೆ. ಜ್ಯೋತಿಷ್ಯದಲ್ಲಿ ಇನ್ನೊಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಜ್ಯೋತಿಷ್ಯ ಅವಕಾಶಗಳನ್ನು ತೊಗೊಂಬಂದು ಕೊಡೋ ಅಂಥ ಸಮಯನ ನಾವು ಹೇಳ್ತೀವಿ. ಅವಕಾಶ ತಗೊಳ್ಳೋದು ಬಿಡೋದು ಆ ವ್ಯಕ್ತಿಯ ಮೇಲೆ ನಿರ್ಧಾರ ಆಗಿರುತ್ತೆ. ಇನ್ನೊಂದು ಸತಿ ಹೇಳ್ತೀನಿ, ಅವಕಾಶಗಳನ್ನು ಯಾವ ಸಮಯದಲ್ಲಿ ನಿಮಗೆ ಬರುತ್ತೆ ಅಂತ ಹೇಳೋದು ಜ್ಯೋತಿಷ್ಯ, ಹಾಗೇ ಆಗುತ್ತೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್, ಈಗ ವಿವಾಹ ತೊಗೊಂಡ್ರೆ ನೋಡಿ, ನಿಮಗೆ ಮಾರ್ಚ್ 2026ರಿಂದ ಒಂದು ಗ್ರಹ ಬದಲಾಗ್ತಾ ಇದೆ. ಆ ಟೈಮಲ್ಲಿ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥ ಟೈಮು ಮದುವೆ ಟೈಮ್ ಅಂತ ಹೇಳ್ತೀವಿ. ಆ ಟೈಮಲ್ಲಿ ಈಗ ಬರದೇ ಇರತಕ್ಕಂಥದ್ದೆಲ್ಲ ಆ ಟೈಮಲ್ಲಿ ಒಂದು 4-5-6 ಒಂದು ಸಂಬಂಧಗಳು ಬರುತ್ತೆ. ಅದು ಅವಕಾಶಗಳು. ಮಾಡ್ಕೊಳ್ಳೋದು ಬಿಡೋದು ಅವರ ವೈಯಕ್ತಿಕವಾಗಿರ್ತಕ್ಕಂಥ ನಿರ್ಧಾರ. ಜ್ಯೋತಿಷ್ಯ ವೈಯಕ್ತಿಕ ನಿರ್ಧಾರವನ್ನು ಹೇಳೋದಿಲ್ಲ, ಅವಕಾಶಗಳನ್ನು ಮಾತ್ರ ತೋರಿಸುತ್ತೆ. ಯಾವಾಗ ನಾವು ಜ್ಯೋತಿಷ್ಯ ಕಲಿತೀವಿ
ನಮಗೆ ಅವಕಾಶಗಳ ಒಂದು ಸರದಿಯನ್ನು ನಾವು ನೋಡ್ಬೋದು ಜ್ಯೋತಿಷ್ಯದಲ್ಲಿ. ವಿ ಕ್ಯಾನ್ ಸಿ ದಿ ಆಪರ್ಚುನಿಟಿ ಅಟ್ ವಾಟ್ ಟೈಮ್, ವೇರ್ ಆ್ಯಂಡ್ ವೆನ್. ಬಟ್ ನಾವು ತೊಗೊಳ್ತೀವ ಬಿಡ್ತೀವ, ದಟ್ ಈಸ್ ಸೆಕೆಂಡ್ರಿ, ಅದನ್ನು ಹೇಳೋಕ್ಕಾಗಲ್ಲ. ಸೊ ಯಾವ್ದಾದ್ರು ಒಂದು ಜಾತಕ ಕೊಟ್ಟು ಈ ಜಾತಕದವ್ರಿಗೆ ಮದುವೆ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡಿ ಅಂತಂದರೆ ಅವೆಲ್ಲ ಮಾಡೋಕ್ಕಾಗಲ್ಲ, ಸುಳ್ಳು ಅವೆಲ್ಲ. ಅರ್ಥ ಮಾಡ್ಕೊಳ್ಳಿ. ಕೆಲವು ತಿಕ್ಕಲರು, ಕೆಲವರು ನಿಮಾನ್ಸ್ ಅವರು ನಮಗೆ ಪ್ರಶ್ನೆ ಕೇಳ್ತಾರೆ. ನಿಮಾನ್ಸ್ಗೆ ಆ ದಾರಿಲಿ ಇರ್ತಾರೆ ಪಾಪ, ಲಾಸ್ಟ್ ನಿಮಾನ್ಸ್ಗೆ ಹೋಗೋಕ್ಕಿಂತ ಮುಂಚೆ ಇಂಥ ಪ್ರಶ್ನೆ ಕೇಳ್ಬಿಡ್ತಾರೆ ನಮಗೆ. ಸೊ ನಾನೊಂದು ಜಾತಕ ಕೊಡ್ತೀನಿ ಸರ್, ಇವ್ರಿಗೆ ಮದುವೆ ಆಗಿದೆಯೋ ಇಲ್ವೋ ಹೇಳಿ ಅಂತ. ಸಿಂಪಲ್ ಕಾನ್ಸೆಪ್ಟ್ ನಾನು ಇವಾಗ ಹೇಳಿದ್ದು ಅರ್ಥ ಮಾಡ್ಕೊಳ್ಳಿ. ಮದುವೆಯ ಒಂದು ಕಾಂಬಿನೇಷನ್ ತೋರಿಸುತ್ತೆ, ಮಾಡ್ಕೊಳ್ಳೋದು ಬಿಡೋದು ಅವ್ರ ಇಷ್ಟ.